ಇನ್ನು ಫ್ಲೆಕ್ಸ್ಗಳನ್ನು ಹಾಕೋ ಹಾಗಿಲ್ಲ. ಯಾರು ಹಾಕ್ತಾರೋ ಅವರಿಗೆ ದಂಡವನ್ನು ಹಾಕ್ತಾರೋ, ಅದರಲ್ಲಿ ಯಾರು ಫೋಟೋ ಇರುತ್ತೆ ಅವರಿಗೆ ಅಂತೇಳಿ. ಅದೇ ರೀತಿಯಾಗಿ ಈಗ ಬೆಂಗಳೂರಿನಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿದ್ರು. ಯಾರದು? ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿತ್ತು. ಪಬ್ಲಿಕ್ ಟಿವಿ ವರದಿ ಬಳಿಕ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಿದವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಂಡನೂ ಹಾಕಿದ್ದಾರೆ. ಯುವ ಕಾಂಗ್ರೆಸ್ ನೂತನ ರಾಜ್ಯಾಧ್ಯಕ್ಷರನ್ನ ಬಿಬಿಎಂಪಿ ವೆಲ್ಕಮ್ ಮಾಡಿಕೊಂಡಿರೋದು 1 ಲಕ್ಷ ದಂಡದ ಮೂಲಕವಾಗಿ. ಇನ್ನು ಉಪಾಧ್ಯಕ್ಷ ಬಾಲಾ ಪ್ರದೀಪ್ಗೂ ಕೂಡ 1 ಲಕ್ಷ ದಂಡವನ್ನು ಹಾಕಿದ್ದಾರೆ. ಮಾಜಿ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ದರ್ಶನ್ಗೂ ಕೂಡ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ನಿರ್ದೇಶನದ ಮೇಲೆ ಬಿಬಿಎಂಪಿ ಕಮಿಷನರ್ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರಂತೆ. ಬಳ್ಳಾರಿ ರಸ್ತೆಯಲ್ಲಿ ಅಳವಡಿಸಲಾಗಿದೆ ಫ್ಲೆಕ್ಸ್ ಬ್ಯಾನರ್ ಏರ್ಪೋರ್ಟ್ ರೋಡ್. ಅದು ಒಟ್ಟು 12 ಎಫ್ಐಆರ್ ದಾಖಲಾಗಿದೆ. 12 ಲಕ್ಷ ರೂಪಾಯಿ ದಂಡವನ್ನ ಹಾಕಿದ್ದಾರೆ. ನಂಗೆ ಅರ್ಥ ಆಗದೆ ಇರುವಂಥದ್ದೇನು ಅಂತಂದ್ರೆ, ಬಿಬಿಎಂಪಿ ಕಮಿಷನರ್ ಅವರು ಅದು ಡಿಕೆ ಶಿವಕುಮಾರ್ ಅವರ ನಿರ್ದೇಶನ ಬೇರೆ ತಗೋಬೇಕಾ? ಹಿಂಗೆ ಹಾಕಿದವ್ರು ಯಾರ್ಯಾರಿದ್ದಾರೆ ದಂಡ ಹಾಕ್ತಾ ಇರಬೇಕು. ಅವಾಗ್ಲೇನೆ ದಾರಿಗೆ ಬರೋದು. ಇಷ್ಟ ಬಂದಂಗೆ ಹಾಕ್ಕೊಳ್ತಾರೆ. ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ.